ಭೂರ್ಭುವೋ ಲಕ್ಷ್ಮೀ, ಈ ಒಂದು ಶಬ್ದ ಅನೇಕ ಬಗೆಯಿಂದ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರುವಂಥ ಶಬ್ದ ಇದೆ. ಸುಮಾರು 7-8 ಥರ ಸ್ಪ್ಲಿಟ್ ಮಾಡಿ ಭೂರ್ಭುವೋ ಲಕ್ಷ್ಮೀ ಅಂತ ಒಂದೇ ಶಬ್ದ, ಇಡೀ 3 ಶಬ್ದ ಸೇರಿ ಒಂದು ನಾಮ. ಅಥವಾ ಭೂಹು ಭುವಃ ಲಕ್ಷ್ಮೀ 3 ನಾಮಗಳು. ಅಥವಾ ಭೂಹು ಭುವೋ ಲಕ್ಷ್ಮೀ ಒಂದು ನಾಮ, 2 ನಾಮ. ಭೂಹು ಅಂತ ಒಂದು, ಭುವ ಲಕ್ಷ್ಮೀ ಅಂತ ಒಂದು. ಅಥವಾ ಭೂರ್ಭುವ ಅಂತ ಒಂದು, ಲಕ್ಷ್ಮೀ ಅಂತ ಒಂದು. ಹೀಗೆ ಈ ಭೂರ್ಭುವ ಲಕ್ಷ್ಮೀ ಅಂತ 8 ಥರ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರುತ್ತೆ. ನಾವು ಭೂಹು ಭುವಃ, ಭಗವಂತ ಭೂಹು, ಅದನ್ನು 3 ಬೇರೆ ಬೇರೆ ಇಟ್ಟುಕೊಂಡು ನಿಮಗೆ ಅರ್ಥ ಹೇಳ್ತೇನೆ. ಮತ್ತೆ ಒಟ್ಟಿಗೆ ಬೇಕಾದ್ರೆ ಒಟ್ಟಿಗೆ ಮಾಡ್ಕೊಳ್ಳಿ, ಏನು ಮಾಡಿದ್ರು ಶಬ್ದದ ಅರ್ಥವಾದ ಭೂಹು ಅಂದರೆ ಸದಾ ಭವತಿ, ಪೂರ್ಣ ಭವತಿ, ಯಾವತ್ತೂ ಎಂದೆಂದಿಗೂ ಆನಂದಮಯನಾಗಿ ಪರಿಪೂರ್ಣನಾಗಿ ಇರುವವನು. ಭೂಹು ಅಂದರೆ ಪ್ಯೂರ್ ಎಕ್ಸಿಸ್ಟೆನ್ಸ್. ಭೂಹು ಅಂದರೆ ಪ್ಯೂರ್ ಅಂದರೆ ಪರ್ಫೆಕ್ಟ್ ಎಕ್ಸಿಸ್ಟೆನ್ಸ್, ನಿರ್ದುಷ್ಟವಾದ ಆನಂದಮಯವಾದ ನಿರಂತರವಾದ ಅಸ್ತಿತ್ವ, ಇರುವಿಕೆ, ಅದು ದೇವರು. ಭೂಹು. ಭುವಃ ಜಗತ್ತಿನಲ್ಲಿ ಇರತಕ್ಕಂಥ ಉನ್ನತಿಕೆ. ಭೂ ಅಂದರೆ ಉನ್ನತಿ, ಭೂತಿ. ಆ ಉನ್ನತಿಕೆಗಳಲ್ಲಿ ವಾ ಅಂದರೆ ವರ. ಜಗತ್ತಿನ ಇದಕ್ಕಿಂತ ಇದು ಉನ್ನತ, ಇದಕ್ಕಿಂತ ಇದು ಉನ್ನತ, ಇದಕ್ಕಿಂತ ಉನ್ನತ ಅಂತ ಉನ್ನತಿಕೆಗೆ ಒಂದು ಗ್ರೇಡ್ ಇದೆ, ಗ್ರೇಡೇಷನ್. ನಮ್ಮ ಪ್ರೋಟೋಕಾಲ್ ಅಂತೇವೆ. ಅವರಿಗೆ 1ನೇ ಕುರ್ಚಿ, ಅನಂತರ 2ನೇ ಕುರ್ಚಿ, ಅನಂತರ 3ನೇ ಕುರ್ಚಿ, ಫಸ್ಟ್ ರೋ, ಸೆಕೆಂಡ್ ರೋ. ಇಲ್ಲಿ 1ನೇ ಕುರ್ಚಿಯಲ್ಲಿ ಕೊಡುವವರು ಯಾರು, 2ನೇ ಕುರ್ಚಿಯಲ್ಲಿ, ಆಮೇಲೆ ಹಿಂದಿನ ಕಡೆಗೆ ಯಾತಕ್ಕೂ ಲೆಕ್ಕಕ್ಕಿಳಿದವರೆಲ್ಲ ಕಡೆ ಸಾಲು, ಕಡೆ ಬೆಂಚಿನಲ್ಲಿ. ಇವೆಲ್ಲ ಈ ಪ್ರೋಟೋಕಾಲ್. ಅದನ್ನು ಅವ್ರಿಗಿಂತ ಇವ್ರ ಮೇಲೆ, ಇವ್ರ ಮೇಲೆ, ಇವ್ರ ಮೇಲೆ, ಇವ್ರ ಮೇಲೆ, ಇವ್ರ ಮೇಲೆ, ಕಡೆಗೆ ಎಲ್ಲಕ್ಕಿಂತ ಮೇಲೆ ಅದು ವಹ. ಈ ಭೂತಿ ಉನ್ನತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಉನ್ನತಿಗೆ, ಯಾರಕ್ಕಿಂತ ಮೇಲೆ ಇನ್ಯಾರೂ ಇಲ್ಲವೋ ಅಂಥ ಎಲ್ಲರಿಗಿಂತ ಮೇಲೆ ಇರುವವನು ಅಂತ ಅರ್ಥ ಭುವಃ ಅಂದರೆ. ಯಾಕೆಂದ್ರೆ ಅವನು ಭೂಹು, ಹಿ ಈಸ್ ಪರ್ಫೆಕ್ಟ್, ಹಿ ಈಸ್ ಫುಲ್, ಹಿ ಈಸ್ ಕಂಪ್ಲೀಟ್. ಭೂರ್ಭುವಃ, ಅವನು ಭೂಹು, ಅವನು ಭುವಃ, ಅವನು ಲಕ್ಷ್ಮೀ. ಲಕ್ಷ್ಮೀ ಅಂದರೆ ಎಲ್ಲ ಲಕ್ಷಣಗಳ ಸಾಕಾರ ಮೂರ್ತಿ. ಲಕ್ಷ್ಮೀ ದೇವಿಯ ಒಳಗೆ ಸನ್ನಿಹಿತನಾಗಿ ಅವಳನ್ನೂ ನಿಯಂತ್ರಿಸುವ ಮಹಾಶಕ್ತಿ. ಭೂರ್ಭುವೋ ಲಕ್ಷ್ಮೀ, ಭೂಲೋಕ ಭುವೋಲೋಕ, ಈ ಭೂಲೋಕ ಭೂಲೋಕ ಸ್ವರ್ಲೋಕ 3 ಲೋಕಗಳ ಸಂಪತ್ತಿನ ಒಡೆಯ. ಭೂಹು ಭೂಲೋಕದಲ್ಲಿ ತುಂಬಿರುವವ, ಭುವಃ ಅಂತರಿಕ್ಷದಲ್ಲಿ ತುಂಬಿರುವವ. ಹೀಗೆ ಭೂಹು ಭುವಃ ಲಕ್ಷ್ಮೀ. ಅಂಥ ಭಗವಂತ ಅವನು ಅನಾದಿ ಭೂರ್ಭುವೋ ಲಕ್ಷ್ಮೀ. ಏನಾಮೇಲೆ ಸುವೀರೋ ರುಚಿರಾಂಗದ ಜನನಃ ಜನಜನ್ಮಾದಿ ಭೀಮಃ ಭೀಮ ಪರಾಕ್ರಮಃ. ಭೂರ್ಭುವೋ ಲಕ್ಷ್ಮೀ ಸುವೀರ ರುಚಿರಾಂಗದ. ಎಲ್ಲೋ ಒಂದು ಕಡೆ ಅದನ್ನ ಅಂತರಂಗದ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿಂದ ಒಮ್ಮೆಗೆ ಬಾಹ್ಯ ಪ್ರಪಂಚಕ್ಕೆ ಕರ್ಕೊಂಡು ಬರ್ತಾರೆ. ಸುವೀರ. ಸು ಅಂದರೆ ಆನಂದ, ಸು ಅಂದರೆ ಸುಖ. ಆ ಪ್ರತಿಯೊಬ್ಬರ ಒಳಗೆ ಇದ್ದು ಒಬ್ಬೊಬ್ಬರಲ್ಲಿ ಒಂದೊಂದು ಬಗೆಯ ಸುಖದ ಅಭಿವ್ಯಕ್ತಿಯನ್ನು ಪ್ರೇರಣೆ ಮಾಡತಕ್ಕವನು. ಈರ ಅಂದರೆ ಪ್ರೇರಣೆ ಮಾಡುವವನು. ಸುವೀರ ಅಂದರೆ ಒಬ್ಬೊಬ್ಬರ ಒಳಗೂ ಇದ್ದು ಒಂದೊಂದು ಬಗೆಯ ಅವರವರ ಚೇತನದ ಸ್ಥಿತಿಗೆ, ಗತಿಗೆ, ಅರ್ಹತೆಗೆ ತಕ್ಕಂತೆ ಆನಂದವನ್ನು ಪ್ರೇರಣೆ ಮಾಡತಕ್ಕಂತಹ ಶಕ್ತಿ. ಅದಕ್ಕೆ ಅಡ್ಡಿಯಾಗಿ ಯಾರಾದರೂ ದುಷ್ಟ ಶಕ್ತಿಯಾಗಿ ನಮ್ಮ ಆನಂದಕ್ಕೆ ಅಡ್ಡಗಾಲ ಹಾಕಲಿಕ್ಕೆ ಬಂದರೆ ಅವರನ್ನು ದಮನ ಮಾಡುವ ವೀರನಾಗಿ ನಿಂತವ. ಎಲ್ಲಕ್ಕಿಂತ ಮುಖ್ಯ, ನಿನ್ನೆ ಹೇಳಿದ್ದೆ ನಾನು, ವಿ ಅಂದರೆ ಗರುಡ, ಈರ ಅಂದರೆ ಪ್ರಾಣದೇವರು. ಇಬ್ಬರು ಭಗವಂತನ ಅಕ್ಕಪಕ್ಕದಲ್ಲಿ ಸದಾ ನಾವು ಪೀಠದಲ್ಲಿ ಪೂಜೆ ಮಾಡುವಾಗ ಆಚೆಯಿಂದ ಪ್ರಾಣದೇವರು, ಈಚೆಯಿಂದ ಗರುಡ. ನೀವು ಉಡುಪಿಯಲ್ಲಿ ಹೋದರೆ ಕೃಷ್ಣನ ಆಚೆ ಇರುವುದು ಪ್ರಾಣದೇವರು ಒಂದು ಕಡೆ, ಗರುಡ. ಇದೇ ವಿ ಮತ್ತು ಈರ. ವಿ ಅಂದರೆ ಗರುಡ, ಈರ ಅಂದರೆ ಪ್ರಾಣದೇವರು. 2 ಪಕ್ಕಗಳಲ್ಲಿ ಭಗವಂತನ ನಿತ್ಯ ಕಿಂಕರರಾಗಿ ನಿಂತು ಭಗವಂತನ ಸೇವೆ ಕೊಳ್ಳುವ ವೀರರಿಂದ ಸುತ್ತುವರಿದವ ಸುವೀರ. ರುಚಿರಾಂಗದ ಭಗವಂತ ಅವನು ಭೂರ್ಭುವೋ ಲಕ್ಷ್ಮೀ. ಇಡೀ 3 ಲೋಕಗಳ ಸಂಪತ್ತು, 3 ಲೋಕಗಳ ನಿಯಾಮಕ, ಲಕ್ಷ್ಮಿಗೂ ಸ್ವಾಮಿ. ಗರುಡ ಆಂಜನೇಯರು ಆಚೆ ಈಚೆಯಿಂದ ಪರಿವಾರವಾಗಿ ನಿಂತವ. ತಕ್ಷಣ ಅಂತಾರೆ
ರುಚಿರಾಂಗದ ಅಂತ. ರುಚಿರಾಂಗದ ಅಂದರೆ ಬಹಳ ವಿಚಿತ್ರ, ಅದು ಸುಂದರವಾದ ತೋಳುಬಂದಿ ಉಳ್ಳವ ಅಂತ. ರುಚಿರಾಂಗದ ಒಳ್ಳೆ ವಂಕಿ ಹಾಕೊಂಡವ ಅಂತ. ತಕ್ಷಣ ಯಾವುದೋ ಒಂದು ಲೌಕಿಕವಾದ ಮುಖಕ್ಕೆ ಬಂದ ಹಾಗೆ, ಸುಂದರವಾದ ರೂಪ, ಮೈ ತುಂಬ ಬಂಗಾರ, ಪ್ರೌದ್ಯದ ಆದಿತ್ಯವರ್ಣ ಸ್ಮರಣೆ, ಸೂರ್ಯನಲ್ಲಿ ಇರತಕ್ಕಂಥ ಭಗವಂತನ ಚಿಂತನೆಗೆ ಬಂದರೆ ಅಲ್ಲಿಂದ ಸೂರ್ಯಮಂಡಲ ಮಧ್ಯಗಃ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ, ಅದರೊಟ್ಟಿಗೆ ರುಚಿರಾಂಗದ ಮೈ ತುಂಬ ಆಭರಣಗಳನ್ನು ತೊಟ್ಟ. ಎಂಥ ಆಭರಣ ಅದು! ಅದು ಚಿನ್ನದ ಆಭರಣ ಅಲ್ಲ, ಸೊನ್ನೆಗಾರರು ಮಾಡಿದ ಆಭರಣ ಅಲ್ಲ, ಮತ್ತೆ ಜ್ಞಾನಾನಂದಮಯವಾದ ಆಭರಣ. ಅದಕ್ಕೆ ರುಚಿರ, ಈ ಅಂಗದ ಅಲ್ಲ, ಅದು ರುಚಿರ, ಬಹಳ ಆನಂದವನ್ನು ಕೊಡುವಂಥ. ರುಚಿ ಅಂದರೆ ಮತ್ತೆ ಆನಂದ, ಪ್ರಕಾಶವೂ ಹೌದು, ಆನಂದವೂ ಹೌದು. ಅದು ಏನು ಪ್ರಕಾಶ? ಜ್ಞಾನಾನಂದಮಯವಾದ ಬೆಳಕನ್ನು ಕೊಡುವ ಆನಂದಮಯವಾದ ಆಭರಣವೂ ಆನಂದಮಯ. ಭಗವಂತ ಆನಂದಮಯ, ಭಗವಂತನ ಅವಯವಗಳು ಆನಂದಮಯ, ಭಗವಂತ ತೊಟ್ಟ ಆಭರಣವೂ ಆನಂದಮಯ. ಆನಂದಮಯವಾದಂಥ ಆಭರಣಗಳನ್ನು ತೊಟ್ಟಮ. ಮತ್ತು ರುಚಿರವಾದ ಅಂಗ ಅಂದರೆ ಆನಂದಮಯವಾದ ಅಂಗ, ಸ್ವರೂಪಭೂತವಾದ ದೇಹ. ಜೀವ ಮೋಕ್ಷದಲ್ಲಿ ಅವನು ಈ ದೇಹ ಹೊತ್ತುಕೊಂಡು ಹೋಗೋಲ್ಲ, ಮತ್ತೆ ಮೋಕ್ಷದಲ್ಲಿ ಅವನಿಗೆ ಅವನದ್ದೇ ಸ್ವರೂಪಭೂತವಾದ ಜ್ಞಾನಾನಂದಮಯವಾದ ಕಣ್ಣು, ಕಿವಿ, ಮೂಗು ಎಲ್ಲ ಅವು ರುಚಿರಾಂಗಗಳು. ಅದನ್ನು ಮೋಕ್ಷದಲ್ಲಿ ಅನುಭವಿಸಲಿಕ್ಕೋಸ್ಕರ ನಮಗೆ ಕೊಡತಕ್ಕವ ರುಚಿರ ಅಂಗವನ್ನು ಕೊಡುವವ ರುಚಿರಾಂಗದ. ಜನನ